ಬಂದ್ಮೇಲಂತೂ ಮಗುಗೆ ತಾನೇ ಕಾವಲಾಗಿದ್ದಾಳೆ. ಪ್ರೀತಿ ಕಾಳಜಿಯನ್ನು ಗೂಡಲ್ಲಿ ಮಗುನ ಬಚ್ಚಿಟ್ಕೊಂಡು ಕಾಪಾಡ್ಕೋತಿದ್ದಾಳೆ. ದೇವ್ರೆ, ಇದೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಲಿ. ತುಳಸಿಯವರೇ ಬನ್ನಿ, ಇವತ್ತು ಅಡುಗೆ ಮಾಡೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಬನ್ನಿ. ಪರವಾಗಿಲ್ಲ ಮಾಧವರೇ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಕೆಲಸಗಳು ಬೇಗ ಆಗುತ್ತೆ, ಇಬ್ರಿಗೂ ಖುಷಿ ಆಗುತ್ತೆ. ಹಾಗೆ ಇಬ್ಬರು ಒಟ್ಟಿಗೆ ಸ್ವಲ್ಪ ಕಾಲ ಕಳೆದಾಗೂ ಆಗುತ್ತೆ. ಈಗ ಹೇಳಿ, ನಾನು ನಿಮಗೆ ಸಹಾಯ ಮಾಡೋದೋ ಬೇಡವೋ? ಸರಿ, ನಿಮ್ಮಿಷ್ಟ. ನೀವು ಜೊತೇಲಿ ಇರ್ತೀನಿ ಅನ್ನೋದಾದರೆ ನಾನು ಯಾವತ್ತಾನೆ ಬೇಡ ಅಂದಿದ್ದೀನಿ. ಬನ್ನಿ. ತುಳಸಿಯವರೇ, ಪೂರ್ಣಿ ರೂಮಿಂದ ಹೊರಗಡೆನೆ ಬಂದಿಲ್ಲ ಅಲ್ವಾ? ಇಲ್ಲ ಮಾಧವರೇ, ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವಳೊಬ್ಬಳೇ ಇದ್ದಿದ್ರೆ ಇಷ್ಟೆಲ್ಲ ಹೆದರ್ತಿರ್ಲಿಲ್ಲ. ಆದರೆ ಈಗ ಮಗು ಇರೋದ್ರಿಂದ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಇದ್ದಾಳೆ. ಅದು ನಿಜನೇ. ದೇವಸ್ಥಾನದಲ್ಲಿ ಆಗಿರೋದು ಅವಳಿಗೆ ನಿಜವಾಗ್ಲೂ ದೊಡ್ಡ ಆಘಾತನೇ ಆಗಿರುತ್ತೆ. ನಾವು ಸಾಧ್ಯವಾದಷ್ಟು ಅವಳಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು. ಎಲ್ಲ ಕೆಲಸ ಆದಮೇಲೆ ನೀವು ಒಂದ್ಸಲ ಪೂರ್ಣಿ ಹತ್ರ ಹೋಗಿ ಅವಳ ಹತ್ರ ಮಾತಾಡಿ ನೋಡಿ. ಸರಿ ಮಾಧವರೇ, ಹಾಗೆ ಮಾಡ್ತೀನಿ. ಅವಳಿಗೆ ತಿಂಡಿ ಕೊಟ್ಟು ನಾನೇ ಅವಳನ್ನ ಮಾತಾಡ್ಸ್ಕೊಂಬರ್ತೀನಿ. ಅವಳಿಗೆ ಇನ್ನೊಂದು ವಿಷಯ ತಿಳಿಸಿ. ನಮ್ಮ ಮನೆ ಸುತ್ತ ಪೊಲೀಸ್ನವರಿದ್ದಾರೆ, ಪ್ರೊಟೆಕ್ಷನ್ ಇದೆ. ಆ ಶಾರ್ವರಿ ನಮಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಹೌದು, ಆಗ್ಲಾದರೂ ಪೂರ್ಣಿಗೆ ಸ್ವಲ್ಪ ಸಮಾಧಾನ ಆಗತ್ತೆ, ಧೈರ್ಯ ಬರುತ್ತೆ. ನಾನು ಮಾವನವ್ರಿಗೂ ಹುಷಾರಾಗಿರೋಕ್ಕೆ ಹೇಳ್ತೀನಿ. ನೀವು ಅವ್ರಿಗೂ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳಿದ್ದು ಒಳ್ಳೆಯದೇ ಆಯಿತು. ನೀವು ಎಲ್ಲರ ಬಗ್ಗೆನೂ ತುಂಬ ಕಾಳಜಿಯಿಂದ ಯೋಚನೆ ಮಾಡ್ತೀರಾ. ಏನು ಮಾಡೋದು ತುಳಸಿಯವರೇ, ಹಾಗೆ ನೋಡೋಕೆ ಹೋದರೆ ಇದೆಲ್ಲ ನಾನು ಮಾಡ್ಕೊಂಡಿದ್ದ ತಪ್ಪು. ಅವಳನ್ನು ಅತಿಯಾಗಿ ನಂಬಿ ಅವಳು ಈ ಮಟ್ಟಕ್ಕೆ ಬರುವಾಗ ಮಾಡಿಬಿಟ್ಟೆ. ಅದಕ್ಕೆ ನಾನೇ ಈಗ ಮನೆಯವ್ರನ್ನೆಲ್ಲ ಜೋಪಾನ ಮಾಡಬೇಕು. ನನ್ನ ಮನೆಯವ್ರನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಆ ಶಾರ್ವರಿಗೆ ನಮ್ಮ ಮನೇಲಾಗಿರೋ ಸೆಲೆಬ್ರೇಷನ್ ಬಗ್ಗೆ ಹೇಗೆ ಗೊತ್ತಾಯಿತು? ಇಲ್ಲ, ಸಾಧ್ಯನೇ ಇಲ್ಲ. ಈ ವಿಷಯ ನಮಗೆ ಮಾತ್ರ ಗೊತ್ತಿರುತ್ತೆ. ಈ ವಿಷಯ ನಮ್ಮನ್ನು ಬಿಟ್ಟು ಅವಳಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಏನಾಗಿರ್ಬೋದು? ಅವಳಿಗೆ ಯಾರು ಹೇಳಿರ್ಬೋದು? ಬ್ರೋ, ಸಮರ್ಥ್ ಕಾಲ್ ಮಾಡ್ತಿದ್ದಾನೆ. ರಿಸೀವ್ ಮಾಡು, ಸ್ಪೀಕರಲ್ಲಿ ಹಾಕು. ಹೇಳು ಸಮರ್ಥ್. ಅಭಿ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅಣ್ಣ ಎಲ್ಲಿದ್ದಾರೆ? ಬ್ರೋ ಇಲ್ಲೇ ಇದ್ದಾನೆ, ಸ್ಪೀಕರಲ್ಲಿ ಹಾಕಿದ್ದೀನಿ. ಹೇಳು, ಕೇಳಿಸ್ಕೊತಿದ್ದಾನೆ. ನಮ್ಮ ಮನೇಲಿ ಸೆಲೆಬ್ರೇಷನ್ ಆಗ್ತಿರೋದ್ರ ಬಗ್ಗೆ ಶಾರ್ವರಿಗೆ ಹೇಗೆ ಗೊತ್ತಾಯಿತು? ಯೋಚನೆ ಮಾಡಿ. ಕರೆಕ್ಟ್ ಬ್ರೋ, ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ನಮ್ಮನೇಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ನೀವು ಈ ವಿಷಯದ ಬಗ್ಗೆ ಬೇರೆಲ್ಲಾದರೂ ಮಾತಾಡ್ಕೊಂಡಿದ್ದೀರಾ? ಇಲ್ಲ ಅಣ್ಣ, ನಾನು ಕಾರಲ್ಲಿ ಬರ್ಬೇಕಾದ್ರೆ ಮಾತಾಡ್ಕೊಂಡಿದ್ದಷ್ಟೇ. ಅದು ಬಿಟ್ಟು ಬೇರೆ ಎಲ್ಲೂ ಮಾತಾಡಿಲ್ಲ. ಬ್ರೋ, ಆ ವಿಷಯದ ಬಗ್ಗೆ ನಾವು ಪೂರ್ಣಿ ಅದಕ್ಕೆ ಹತ್ರನೂ ಹೇಳಿದ್ವಿ. ಪೂರ್ಣಿ ಹತ್ರನಾ? ಅದಕ್ಕೆ ಹೇಳಿರೋ ವಿಷಯ ಶಾರ್ವರಿಗೆ ಮುಟ್ಟಕ್ಕೆ ಹೇಗೆ ಸಾಧ್ಯ? ಇಲ್ಲೇನೋ ನಡೀತಾ ಇದೆ. ಅವಳ ನಮ್ಮ ವಿಷಯಗಳನ್ನೆಲ್ಲ ಹೇಗೋ ತಿಳ್ಕೊತಾ ಇದ್ದಾಳೆ. ಇದನ್ನೆಲ್ಲ ಫಸ್ಟ್ ನಾವು ಕಂಡುಹಿಡಿಬೇಕು. ಅಣ್ಣ, ಇದ್ರ ಬಗ್ಗೆ ನೀವು ಒಂದ್ಸರಿ ಮನೇಲಿ ವಿಚಾರಿಸಿ. ಸರಿ ಸಮರ್ಥ, ನಾನು ಆಮೇಲೆ ವಿಚಾರಿಸ್ತೇನೆ. ಆಫೀಸ್ ಕೆಲಸಗಳನ್ನ ಬೇಗ ಶುರು ಮಾಡಬೇಕು ಬ್ರೋ. ಇಷ್ಟು ದಿನ ಅಕೌಂಟ್ಸ್ ಅವ್ರು ನೋಡ್ಕೋತಾ ಇದ್ರಿಂದ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಅದನ್ನೆಲ್ಲ ನಾನು ರೆಡಿ ಮಾಡ್ತೀನಿ. ನಿಜ ಅಭಿ, ಅವರು ಯಾವ ಆಫೀಸ್ನ ನಾಶ ಮಾಡಬೇಕು ಅಂದ್ಕೊಂಡಿದ್ರೋ ಇನ್ನು ಮುಂದೆ ಆ ಆಫೀಸು ಲಾಭದಲ್ಲಿರಬೇಕು. ನಾವಿರೋ ಪ್ರತಿಯೊಂದು ಹೆಜ್ಜೆನೂ ಅವ್ರ ಕೆಟ್ಟತನಕ್ಕೆ ಉತ್ತರ ಆಗಿರಬೇಕು.
ಏನಾಯ್ತು ಅಭಿ? ಏನಿಲ್ಲ ಬ್ರೋ, ಸಮರ್ಥ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅವನು ಡೈರೆಕ್ಟ್ ಆಫೀಸಿಗೆ ಬರೋಕ್ಕೆ ಹೇಳ್ಬಿಡು. ಸರಿ, ನಾನು ಮೆಸೇಜ್ ಮಾಡ್ತೀನಿ, ಬಾ ಹೊರಡೋಣ. ಏನಾಯ್ತು ಅಭಿ? ಇಷ್ಟೇ ಸಮಾಧಾನ ಮಾಡ್ಕೋಬೇಕು ಅಂದ್ಕೊಂಡ್ರು ಕೋಪ ಕಮ್ಮಿ ಆಗ್ತಾನೆ ಇಲ್ಲ ಬ್ರೋ. ಆ ಶಾರ್ವರಿ ಬಗ್ಗೆ ನಾವು ಎಷ್ಟೇ ಹುಡುಕಿದ್ರು ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅಂದರೆ ಇನ್ನೆಷ್ಟು ಜಾಣತನದಿಂದ ತಪ್ಪಿಸ್ಕೊತಿರ್ಬೇಕು ಅವರು. ಅದು ಜಾಣತನ ಅಲ್ಲ ಅಭಿ, ಹೇಳಿತನ, ದುಷ್ಟತನ. ಸಮರ್ಥ ಹೇಳಿದ ಹಾಗೆ ಆ ವಿಷಯಗಳೆಲ್ಲ ಅವಳಿಗೆ ಹೇಗೆ ಗೊತ್ತಾಗ್ತಿದೆ ಅನ್ನೋದು ನಾವು ಕಂಡುಹಿಡಿಬೇಕು. ಅದ್ರ ಬಗ್ಗೆ ಯೋಚನೆ ಮಾಡು. ಯು ಆರ್ ರೈಟ್ ಬ್ರೋ, ನಾನು ಅದ್ರ ಬಗ್ಗೆನೇ ಗಮನ ಹರಿಸ್ತೀನಿ. ತುಳಸಿ, ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸಿ ತಪ್ಪು ಮಾಡಿದೆ. ಈಗ ಅವರು ಮತ್ತೆ ಜೀವಂತವಾಗಿ ಮನೆಗೆ ವಾಪಸ್ ಬರಲ್ಲ. ಅವ್ರ ಫೋಟೋಗಳಿಗೆ ನಿಜವಾಗ್ಲೂ ಹಾರ ಹಾಕೋಕೆ ಹೂವನ್ನ ರೆಡಿ ಮಾಡ್ಕೊ. ಅವ್ರ ಜೀವಕ್ಕೆ ನಾನು ಫುಲ್ ಸ್ಟಾಪ್ ಇಡ್ತಿದ್ದೀನಿ. ಸಾಧ್ಯವಾದ್ರೆ ಬದುಕಿಸ್ಕೊ. ಅವ್ರು ಹೊರಟಿರೋ ಕಾರು ಅವ್ರನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಹೂ ಕಟ್ತಾ ಇರೋದು ಇವಳಿಗೆ ಗೊತ್ತಾಯ್ತು. ಅಭಿ ಅಭಿ The subscriber cannot be reached at the moment. Please try again later. ಅಭಿ ಇಬ್ರು ಹೊಸ ಸೈಟ್ ಹತ್ರ ಹೋಗ್ತೀನಿ ಅಂತಿದ್ರು. ಅಲ್ಲಿ ಫೋನ್ ಕನೆಕ್ಟ್ ಆಗಲ್ಲ. ಅಯ್ಯೋ ದೇವ್ರೆ, ಏನು ಮಾಡಲಿ? ಅಭಿ, ಕಾರು ಆರಾಮಾಗಿ ಓಡಿಸು, ನಿನ್ನೆ ಥರ ಫಾಸ್ಟಾಗಿ ಓಡಿಸ್ಬೇಡ. ಸರಿ ಬ್ರೋ, ಆಯಿತು, ನಿಧಾನಕ್ಕೆ ಓಡಿಸ್ತೀನಿ. ನನಗೆ ಸ್ವಲ್ಪ ಬಾಯಾರಿಕೆ ಆಗ್ತಿದೆ, ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣವಾ? ಸರಿ. ಯಾಕೋ, ಏನಾಯ್ತು? ಕಾರ್ ನಿಲ್ಸು. ಬ್ರೋ, ಬ್ರೇಕ್ ಫೇಲ್ ಆಗಿದೆ ಬ್ರೋ. ಬ್ರೋ ಬ್ರೋ, ಸಮರ್ಥ್ ಹಿಂದೆ ಬರ್ತಾ ಇದ್ದಾನೆ. ಅವ್ನು ಕೈ ಮಾಡಿ ನಿಲ್ಸು. ಸಮರ್ಥ್, ಗಾಡಿ ಬ್ರೇಕ್ ಫೇಲ್ ಆಗಿದೆ. ಗಾಬರಿ ಆಗ್ಬೇಡ, ನಿಧಾನಕ್ಕೆ 5th ಗೇರಿಂದ 4th ಗೇರ್ ಹಾಕು, 4th ಇಂದ 3ಕ್ಕೆ ಹಾಕು, 2ಕ್ಕೆ ಹಾಕು, 1ಕ್ಕೆ ಹಾಕು. ಹಾಗೆ ನಿಧಾನ ಮಾಡ್ತಾ ಹ್ಯಾಂಡ್ ಬ್ರೇಕ್ ಇಡಿ. ಅಭಿ, ನಿಂಗೇನಾಗಿಲ್ಲಲ್ಲ? ಜಗಳ ಆಡಕ್ಕಾದ್ರೂ ನಾನು ನಿನಗೆ ಬೇಕಲ್ವಾ, ಅದಕ್ಕಾರ ಕಾಪಾಡ್ಕೊಂಡ್ಬಿಟ್ಟಿಯಲ್ಲ.
ತುಳಸಿಯವರೇ, ಇವತ್ತು ನಮ್ಮ ಮಕ್ಕಳನ್ನು ಕಾಪಾಡಿದ್ದು ದೇವರಲ್ಲ, ನಮ್ಮ ಮಗ ಸಮರ್ಥ. ಅದೇನೇ ಇರ್ಬೋದು ಮಾಧವ್ ಅವರೇ, ಪಾಪು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿದ್ದಾನೆ ಅಂದರೆ ಅದೆಲ್ಲ ದೇವ್ರ ಲೀಲೆ. ಸದ್ಯ ದೊಡ್ಡ ಅನಾಹುತ ಏನೂ ಆಗಿಲ್ವಲ್ಲ. ಇದೇ ಕಾರಣಕ್ಕೆ ನಾನು ಮಕ್ಕಳು ಆಚೆ ಹೋಗೋದು ಬೇಡ ಅಂತ ಹೇಳಿದ್ದು. ದೇವರ ದಯೆ ನಮ್ಮ ಮೇಲಿದೆ ಮಾಧವ್ ಅವರೇ. ನಮ್ಮ ಮಕ್ಳಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿನ್ನೂ ಹೆಚ್ಚಾಗಿದೆ. ಇದೇನೇ ತುಳಸಿಯವರೇ, ನೀವು ನಡೆದಿದ್ದೆಲ್ಲ ನೋಡಿ ಭಯ ಪಡ್ಕೊಳ್ತೀರ ಅಂದ್ಕೊಂಡಿದ್ದೆ, ಧೈರ್ಯ ಹೆಚ್ಚಾಗಿದೆ ಅಂತ ಇದ್ದೀರಾ. ಆ ಶಾರ್ವರಿ ಆ ರೀತಿ ಮೆಸೇಜ್ ಕಳಿಸ್ದಾಗ ಭಯ ಆಗಿತ್ತು. ಆದರೆ ಕೊಲ್ಲೋಕ್ಕೆ ಅಂತ ಅವಳು ನಿಂತಿರುವಾಗ ಕಾಯೋಕ್ಕೆ ಅಂತ ನಮ್ಮ ಪರವಾಗಿ ಆ ಭಗವಂತ ಇದ್ದಾನೆ. ಭಗವಂತನ ಮುಂದೆ ಯಾರು ತಾನೇ ನಿಲ್ಲಕ್ಕಾಗತ್ತೆ ಹೇಳಿ? ಅದಕ್ಕೆ ಹೇಳಿದ್ದು ಧೈರ್ಯ ಹೆಚ್ಚಾಗಿದೆ ಅಂತ. ನಿಮಗೆಲ್ಲ ಏನೂ ಆಗಿಲ್ಲ ತಾನೆ? ಅಭಿ ಎಲ್ಲಿ? ಅಭಿ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಯೋಚನೆ ಮಾಡಬೇಡಿ, ಅವ್ನು ಬರ್ತಾ ಪೊಲೀಸರ ಜೊತೆನೇ ಬರ್ತಾನೆ. ನಿಮಗೆ ಹೆಚ್ಚಿಗೆ ಏನು ತೊಂದರೆ ಆಗಿಲ್ಲ ಅಲ್ವಾ? ಇಲ್ಲಪ್ಪ, ಅಷ್ಟರಲ್ಲೇ ಸಮರ್ಥ ಬಂದಿದ್ದಕ್ಕೆ ನಮ್ಮ ಪ್ರಾಣ ಉಳಿತು. ಅಣ್ಣ ತಮ್ಮಂದ್ರ ಒಗ್ಗಟ್ಟು ನೋಡ್ತಾ ಇದ್ರೆ ಖುಷಿಯಾಗುತ್ತೆ. ನೀವೀಗ ಒಬ್ರಿಗೊಬ್ರು ಕಾವಲಾಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿಯಪ್ಪ. ನಾನು ಬದುಕಿರೋವರೆಗೂ ಈ ಮನೇಲಿ ಯಾರಿಗೂ ಏನೂ ಆಗೋಕ್ಕೂ ಬಿಡಲ್ಲ. ಅಮ್ಮ, ನೀವು ಮಾಡ್ತಿದ್ದ ಪೂಜೆಗೆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಇವ್ರ ಕಾರಲ್ಲಿ ಹೋಗ್ತಿದ್ದ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೀನಿ, ಹಾಗಾಗಿ ಯಾರಿಗೂ ಏನೂ ಆಗಿಲ್ಲ. ನಾನು ಮಾಧವ್ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ಪಾಪು, ದೇವರ ಕೃಪೆ ಇಲ್ಲದೆ ಯಾವುದೂ ಆಗಲ್ಲ. ನಮ್ಮನ್ನು ಕಾಪಾಡ್ತಾ ಇರೋದು ಆ ಭಗವಂತ. ಭಗವಂತನ ಮೇಲೆ ನಂಬಿಕೆ ಇಡೋಣ. ಅದೇನೇ ಇರ್ಬೋದು ತುಳಸಿಯವರೇ, ಆದರೆ ಮಕ್ಕಳು ಹೊರಗಡೆ ಹೋಗೋದು ನನಗೆ ಯಾಕೋ ಮನಸ್ಸೇ ಇಲ್ಲ. ಅವ್ರು ಹೊರಗಡೆ ಹೋದರೆ ಅವರು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಸಮಾಧಾನ ಇಲ್ಲ. ಹಾಗೆಲ್ಲ ಏನು ಅನ್ಕೋಬಿಡಿಯಪ್ಪ. ಇವ್ರ ಜೊತೆ ಯಾವಾಗಲೂ ನಾನು ಇರ್ತೀನಿ. ನಾವೆಲ್ಲರೂ ಯಾವಾಗಲೂ ಒಟ್ಟಿಗೆ ಇರ್ತೀವಿ, ಯಾರಿಗೇನೂ ಆಗಲ್ಲ. ಹಾಗಂತ ನಾವು ಅನ್ಕೋತೀವಿ, ಆದರೂ ಇಷ್ಟೊಂದು. ಮಾಧವ್ರೆ, ಯಾಕೇನಾಯ್ತು? ಏನಾಯ್ತಮ್ಮ? ಮಾಧವ್ ಅವ್ರಿಗೆ ಜ್ವರ ಬಂದಾಗಿದೆ. ಡಾಕ್ಟ್ರಿಗೆ ಫೋನ್ ಮಾಡು. ಸರಿ, ನಾನು ಈಗಲೇ ಕಾಲ್ ಮಾಡ್ತೀನಿ. ಇಷ್ಟು ಪ್ರಿಸ್ಕ್ರಿಪ್ಷನ್ ತರಿಸ್ಕೊಡಿ. ಮಾಧವ್ ಅವರೇ, ನೀವು ರೆಸ್ಟ್ ಮಾಡಿ. ಡಾಕ್ಟ್ರೆ, ಅಪ್ಪನಿಗೇನಾಗಿದೆ? ಭಯ ಪಡೋಂಥದ್ದು ಏನಿಲ್ಲ. ಮನಸ್ಸಿಗೇನು ಹಚ್ಕೊಂಡಿದ್ದಾರೆ ಅನಿಸುತ್ತೆ. ತುಂಬ ವೀಕ್ ಆಗಿದ್ದಾರೆ. BP ಕೂಡ ಫ್ಲಕ್ಚುಟ್ ಆಗ್ತಿದೆ. ಅವ್ರಿಗೆ ಸಾಕಷ್ಟು ರೆಸ್ಟ್ ಬೇಕು. ಆಘಾತ ಆಗುವಂಥ ವಿಷಯಗಳು ಯಾವುದೋ ಅವ್ರಿಗೆ ಹೇಳೋಕೆ ಹೋಗಬೇಡಿ. ಯಾವುದೇ ವಿಷಯ ಇದ್ರೂ ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ. ಅಮ್ಮ, ಅಪ್ಪ ಮಲ್ಕೊಂಡ್ರು. ಅಪ್ಪನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ಹಿಂಸೆ ಆಗ್ತಿದೆ ಅಮ್ಮ. ಅವನು ಯಾವತ್ತೂ ಇಷ್ಟು ಆತಂಕದಲ್ಲಿ ನೋಡೇ ಇಲ್ಲ. ಅಣ್ಣ, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ರೀತಿ ಅಪ್ಸೆಟ್ ಆದರೆ ಅಪ್ಪ ಇನ್ನೂ ಬೇಜಾರಾಗ್ತಾರೆ. ಅಪ್ಪಂಗೆ ಮಕ್ಕಳದೇ ಚಿಂತೆ. ಮನೆನ ಮಕ್ಕಳನ್ನ ಕಾಪಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದಾರೆ. ನಮ್ಮ ಮನೆ ಪರಿಸ್ಥಿತಿ ಹೇಗಾಗೋಯ್ತು? ಇದಕ್ಕೆಲ್ಲ ಕಾರಣ ಆಗಿರೋ ಆ ಶಾರ್ವರಿನ ಬಿಡಬಾರ್ದು. ನನ್ನ ಮಕ್ಕಳನ್ನ ಸಾಯಿಸೋ ಪ್ರಯತ್ನ ಪಟ್ಲು. ಮಾಧವ್ ಅವ್ರನ್ನ ಈ ಸ್ಥಿತಿಗೆ ತಂದಿಟ್ಲು. ಪೂರ್ಣಿ ಮಗುನ ಬಿಟ್ಟು ಆಚೆ ಬರ್ದೇ ಇರೋ ಹಾಗೆ ಮಾಡಿಬಿಟ್ಲು. ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇರೋ ಅವಳನ್ನ ಸುಮ್ಮನೆ ಬಿಡಲೇಬಾರ್ದು.
ದತ್ತ ಮಹಾಪ್ರಭುಗಳೇ, ಯಾರೂ ಕಾಣಿಸ್ತಾ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಯಾರಿರ್ಬೋದು? ತಾತ, ಸಂಧ್ಯಾ ತುಂಬಾ ಹೆದರ್ಕೊಂಡಿದ್ದಾಳೆ. ನೀವೊಂದು ಸ್ವಲ್ಪ ಬಂದು ಧೈರ್ಯ ಹೇಳಿ ತಾತ. ತಾತ, ಯಾರೋ ಬಾಗ್ಲು ಬಡಿತಾ ಇದ್ದಾರೆ. ಯಾರಿರ್ಬೋದು? ಯಾರಾದರೂ ಆಗಿರಲಿ, ಯಾವುದೇ ಕಾರಣಕ್ಕೂ ನಾವು ಬಾಗಿಲು ತೆಗೆಯೋದು ಬೇಡ. ಯಾರೋ ಪದೇ ಪದೇ ಬಾಗಿಲು ಬಡಿತಾ ಇದ್ದಾರೆ ನೋಡು. ಸಮರ್ಥಗೊಂದ್ಸಲ ಫೋನ್ ಮಾಡಿ ಕೇಳು ಎಲ್ಲಿದ್ದಾನೆ ಅಂತ. ಹೌದು, ಅವನು ಬರೋವರೆಗೂ ನಾವು ಬಾಗಿಲು ತೆಗೆಯೋದು ಬೇಡ. ಅಲ್ಲ ಅಂಕಲ್, ಅಕಸ್ಮಾತ್ ಬಂದಿರೋದು ಸಮರ್ಥೆ ಆಗಿದ್ರೆ? ಹೌದಲ್ವಾ? ಒಂದ್ಸಲ ಫೋನ್ ಮಾಡಿ ಕೇಳು, ಅವನೇನ ಬಂದಿರೋದು ಅಂತ. ಅದೆಲ್ಲ ಏನು ಬೇಡ, ಸುಮ್ಮನೆ ನಾನೇ ಹೋಗಿ ನೋಡ್ತೀನಿ. ಒಬ್ಬರೇ ಹೋಗ್ಬೇಡಿ ದತ್ತ ಮಹಾಪ್ರಭುಗಳೇ, ನಾನು ಬರ್ತೀನಿ, ನಡೆಯೋಣ. ಸಮರ್ಥ್, ನೀನ ಬಂದಿದ್ದು? ಬಾಗಿಲು ತೆಗಿಯೋಕೆ ಯಾಕೆ ಇಷ್ಟೊತ್ತು ಮಾಡಿದ್ರಿ? ಸಿರಿಯಾಗಿ ಇಷ್ಟೊಂದು ಗಾಬರಿ ಆಗಿದ್ದಾಳೆ. ಅಯ್ಯೋ ಸಮರ್ಥ, ಅದೇನಾಯ್ತು ಅಂದ್ರೆ ಅದೆಲ್ಲ ಏನೂ ಇಲ್ಲಪ್ಪ. ಹೇಳಿ ತಾತ, ಏನಾಯ್ತು? ನೀವಾಗಲೇ ಫೋನ್ ಮಾಡಿದಾಗ ಯಾರೂ ಸರಿಯಾಗಿ ಮಾತಾಡಲಿಲ್ಲ. ನಿಮಗೆಲ್ಲ ಏನೋ ಟೆನ್ಷನ್ ಇದೆ ಅಂತ ನಂಗೆ ಅನಿಸ್ತು. ಹೇಳ್ತೀನಪ್ಪ, ನೀನು ಬರ್ತಿದ್ದ ಹಾಗೆ ನಿನಗೆ ಯಾಕೆ ಟೆನ್ಷನ್ ಕೊಡಬೇಕು ಅಂತ ಹೇಳಿಲ್ಲ ಅಷ್ಟೇ. ಸೋಗ್ಲಾಡಿ, ಒಂದು ಲೋಟ ನೀರು ತಗೊಂಡು ಬಾ. ಹೇಳಿ ತಾತ, ಏನಾಯ್ತು? ಏನಿಲ್ಲ ದಂಡ್ಪಿಂಡ, ಅದು ಸಂಧ್ಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಹೊರಗಡೆ ಯಾರೋ ಓಡಾಡ್ದಾಗಾಗಿ ಬಾಲ್ ತೆಗೆದು ಹೊರಗಡೆ ನೋಡಿದ್ದಾಳೆ. ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಆಮೇಲೆ ಅವಳು ಅಡುಗೆ ಮಾಡಿದ ಪಾತ್ರೆನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಿ ಯಾರೋ ಓಡಾಡ್ದಾಗತ್ತಂತೆ. ಯಾರೋ ಅಂತ ಕೂಗಿದ್ರು. ಯಾರೂ ಉತ್ತರ ಕೊಡಲಿಲ್ಲ. ತಿರುಗಿ ನೋಡಿದ್ರೆ ಈ ಕಡೆ ಯಾರೋ ಓಡ್ದಾಗಾಯ್ತಂತೆ. ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ದಾಳೆ. ಸಂಧ್ಯಾ ಎಲ್ಲಿದ್ದಾಳೆ? ಕಾಪಟ್ಟಿ ಹೆದರ್ಕೊಂಡ್ಬಿಟ್ಟಿದ್ಲು. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ ಹೋಗಮ್ಮ ಅಂತ ಕಳಿಸ್ತೀವಿ. ಇಷ್ಟೆಲ್ಲ ಅದು ನನಗೆ ಯಾಕೆ ಕಾಲ್ ಮಾಡಲಿಲ್ಲ ನೀವು? ಅಲ್ಲ ಕಣೋ, ಅಲ್ಲಿ ನೀನು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯ. ನಿನಗೆ ಕಾಲ್ ಮಾಡಿ ಯಾಕೆ ಗಾಬರಿ ಮಾಡಬೇಕು ಅಂತ ಹೇಳಲಿಲ್ಲ. ಹೇಗಿದ್ರು ನೀ ಬರ್ತಿದ್ದೆ ಅಲ್ವಾ, ಬಂದಮೇಲೆ ಹೇಳಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಆದ್ರೂ ತಾತ, ಮನೆ ಹತ್ರ ಯಾರೋ ಬಂದಿದ್ದಾರೆ ಅಂದರೆ. ಸಿರಿ, ಏನಾಯ್ತು? ಸೋಗ್ಲಾಡಿ, ಏನಾಯ್ತಮ್ಮ? ಏನು ಮಾಡ್ಕೊಂಡೆ ನೀನು? ತಾತ, ಯಾರೋ ಕಿಟಕಿಯಿಂದ ಕಲ್ಲೆಸೆದ್ರು ತಾತ. ಬೇಡ, ಹೊರಗಡೆ ಹೋಗ್ಬೇಡ ದಂಡ್ಪಿಂಡ. ಅಲ್ಲಿ ಎಂಥ ಜನ ಇದ್ದಾರೋ, ಎಷ್ಟು ಜನ ಇದ್ದಾರೋ ನೋಡು. ಆ ಥರ ಪಡೋದಕ್ಕಿಂತ ಈಗ ಸ್ವಲ್ಪ ತಾಳ್ಮೆ ಇಟ್ಕೋ. ದತ್ತ ಮಹಾಪ್ರಭುಗಳು ಹೇಳ್ತಿರೋದು ಸರಿಯಾಗಿದೆ. ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇರಬೇಕು, ನಿಜ ಸಮರ್ಥ. ಆದರೆ ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಮೇಲೆ ನಂಬಿಕೆ ಇರಬೇಕು. ಇದೆಲ್ಲ ಆ ಶಾರ್ವರಿದೆ ಕೈವಾಡ ತಾತ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳು ಈ ಮನೆನ ಆ ಮನೆನ ಟಾರ್ಗೆಟ್ ಮಾಡಿದ್ದಾಳೆ. 2 ಮನೆಗೂ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಸಮರ್ಥ, ಏನು ಹೇಳ್ತಾ ಇದೆಯಪ್ಪ? ಆ ಮನೆಗೂ ತೊಂದರೆ ಆಗಿದೆಯಾ ಅವಳಿಂದ? ಹೌದು, ನಿನ್ನೆ ರಾತ್ರಿ ಅಭಿಯಣ್ಣನ ಬರ್ಡೇ ನಡಿಬೇಕಾದ್ರೆ ಒಂದು ಕೊರಿಯರ್ ಬಂತು. ಏನು ಹೇಳ್ತಿದ್ಯಾ ಸಮರ್? ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ರಾತ್ರಿ 12 ಗಂಟೆಗಲ್ವಾ? ಅಷ್ಟೊತ್ತಿನಲ್ಲಿ ಕೊರಿಯರಾ? ನೀನೇ ಯೋಚನೆ ಮಾಡು. ಅಷ್ಟೊತ್ತಿನಲ್ಲಿ ಕೊರಿಯರ್ ಬಂದಿದೆ ಅಂತಂದರೆ ಅದು ಕುತಂತ್ರ ಅಂತಲೇ ಅರ್ಥ.